ಆತ್ಮೀಯ ಮುದ್ದು ವಿದ್ಯಾರ್ಥಿಗಳಿಗೆ ಜ್ಞಾನ ವೃಕ್ಷ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ಶ್ರೀ ಬಂಧಲಕ್ಷ್ಮಿ ಕೋಚಿಂಗ್ ಕ್ಲಾಸಸ್ಗೆ ತುಂಬ ಹೃದಯದ ಸ್ವಾಗತ ಕೊಡ್ತಾ ಇದ್ದೇವೆ. ಇವತ್ತಿನ ದಿನ ಪ್ರತಿನಿತ್ಯವಾಗಿ ನಾವೇನು ಮಾಡಬೇಕಾಗ್ತದೆ ಅಂತಂದ್ರೆ ನವೋದಯ ತರಬೇತಿಯನ್ನು 5ನೇ ತರಗತಿಯಲ್ಲಿ ಓದ್ತಾ ಇದ್ದರೆ ನವೋದಯ ಒಂದು ತರಬೇತಿಯನ್ನು ನಾವು ನಿಮಗೆ ಫ್ರೀಯಾಗಿ ಉಚಿತವಾಗಿ ಏನಪ್ಪಾ ಅಂತಂದ್ರೆ ಆನ್ಲೈನ್ ಮುಖಾಂತರ ದಿನನಿತ್ಯವಾಗಿ ಹೇಳಲು ಬಯಸ್ತಾ ಇದ್ದೇವೆ. ಅದಕ್ಕೋಸ್ಕರ ಮನೆಯಲ್ಲೇ ಕುಳಿತುಕೊಂಡು ಏನಪ್ಪಾ ಅಂತಂದ್ರೆ ಹಲವಾರು ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದ್ರೆ ಅನುಕೂಲ ಆಗುವ ಒಂದು ದೃಷ್ಟಿ ಒಳಗೆ ಏನಪ್ಪಾ ಅಂತಂದ್ರೆ ಉಚಿತವಾಗಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಕೋಚಿಂಗನ್ನು ಏನಪ್ಪಾ ಅಂತಂದ್ರೆ ಪಡೆದುಕೊಳ್ಳೋಕೆ ಆಗ್ತಿರಂಗಿಲ್ಲ. ಅಂಥ ವಿದ್ಯಾರ್ಥಿಗಳಿಗೆ ನಾವು ಉಪಯುಕ್ತವಾಗುವ ರೀತಿಯಲ್ಲಿ ನವೋದಯವನ್ನು ಯಾವ ಥರನಾಗಿ ಅಂದರೆ ನವೋದಯ ವಿಷಯದಲ್ಲಿ ಮೂರು ವಿಷಯ ಇರ್ತಾವೆ. ಒಂದು ಕನ್ನಡ, IQ ಮತ್ತು ಗಣಿತ ವಿಷಯಗಳಾದಂಥ ಈ ಒಂದು 3 ವಿಷಯಗಳನ್ನ ಸಂಪೂರ್ಣವಾಗಿ ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿನಿತ್ಯವಾಗಿ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದೇವೆ. ಅದನ್ನು ನೀವು ಉಚಿತವಾಗಿ ಒಂದು ಫ್ರೀಯಾಗಿ ಏನಪ್ಪಾ ಅಂತಂದ್ರೆ ಯಾವಾಗ ಬೇಕಾದ ರಿಪಿಟೆಡ್ ಮರು ಒಂದು ಬಳಕೆಯನ್ನು ಮಾಡ್ತಾ ಹೋಗಿ ನೀವು ಈ ತರಬೇತಿಗಳನ್ನು ಕಲಿಯುವುದರ ಮುಖಾಂತರ ಈ ಒಂದು 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡತಕ್ಕಂಥ ವಿದ್ಯಾರ್ಥಿಗಳು ಒಂದು ನವೋದಯ ಪರೀಕ್ಷೆಯನ್ನು ಪಾಸಾಗಲು ನಾವು 100% ಏನಪ್ಪಾ ಅಂತಂದ್ರೆ ಒಂದು ಭರವಸೆಯನ್ನು ನಾವು ನೀಡ್ತಾ ಇದ್ದೇವೆ. ಓಕೆನಾ? ಹಂಗಾದ್ರೆ ನವೋದಯದಲ್ಲಿರ್ತಕ್ಕಂಥ ವಿಷಯಗಳು ಗೊತ್ತಾದವು. ಯಾವ್ಯಾವ ನವೋದಯ ವಿಷಯಗಳು ಬರ್ತಕ್ಕಂಥವು? ಒಂದು ಕನ್ನಡ ಬರ್ತದೆ. ಯಾವ್ದು ಬರ್ತದೆ? ಕನ್ನಡ. ಇನ್ನೊಂದು ಯಾವ್ದು ಬರ್ತದಪ್ಪ ಅಂತಂದ್ರೆ ಗಣಿತ. ಯಾವುದ್ರಿ? ಗಣಿತ. ಇನ್ನೊಂದು ಏನಪ್ಪಾ ಅಂತಂದ್ರೆ IQ ಅಂತ ಬರ್ತೈತ್ರಿ. ಏನು ಬರ್ತದ? IQ ಅಂತಂದ್ರೆ ಎಷ್ಟೋ ಕನ್ನಡ ಒಂದು ಶಾಲೆಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ IQ ಅಂದ್ರೆ ಗೊತ್ತಿರಂಗಿಲ್ಲ. IQ ಅಂತಂದ್ರೆ ಏನು ಹೇಳ್ರಿ? ಇಂಟೆಲಿಜೆಂಟ್ ಕ್ವಶನ್ಸ್. IQ ಅಂತಂದ್ರೆ ಇಂಟೆಲಿಜೆಂಟ್ ಕ್ವಶನ್ಸ್. ಹೌದಾ? ಹಂಗಾದ್ರೆ ಕನ್ನಡದೊಳಗೆ ಏನಂತ ಕರೀತಾರಪ್ಪ ಅಂತಂದ್ರೆ ಮಾನಸಿಕ ಸಾಮರ್ಥ್ಯ. ಏನಂತ ಕರೀತಾರ? ಮಾನಸಿಕ ಸಾಮರ್ಥ್ಯ ಅಂತಂತ ಏನು ಮಾಡ್ತಾರ? ಕನ್ನಡದೊಳಗೆ ಕರೀತಾರ. ಹಂಗಾದ್ರೆ ಒಂದು ಕನ್ನಡ ಗೊತ್ತಾಯ್ತು. ಕನ್ನಡದೊಳಗೆ ಏನು ಕೇಳ್ಬೋದು? ಕನ್ನಡದೊಳಗೆ ಏನಪ್ಪಾ ಅಂತಂದ್ರೆ ಕನ್ನಡ ಒಂದು ವ್ಯಾಕರಣವನ್ನು ಕೇಳ್ತಾನ. ಅದೇ ಥರನಾಗಿ ಒಂದು ಪಠ್ಯಾಧಾರಿತವಾಗಿರ್ತಕ್ಕಂಥ ಒಂದು ಸಮನಾರ್ಥಕ ಆಗಿರ್ಬೋದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ವಿರುದ್ಧಾರ್ಥಕ ಪದಗಳನ್ನಾಗಿರ್ಬೋದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಪಠ್ಯಾಧಾರಿತೊಳಗೆ ಬರ್ತಕ್ಕಂಥ ಸಮನಾರ್ಥಕ ಆಗಿರ್ಬೋದು, ವಿರುದ್ಧಾರ್ಥಕ ಪದಗಳನ್ನ ಏನಪ್ಪಾ ಅಂತಂದ್ರೆ 5ನೇ ತರಗತಿ ಆಗಿರ್ಬೋದು, 4ನೇ ತರಗತಿ ಆಗಿರ್ಬೋದು, ಇವುಗಳನ್ನು ಒಂದು 2 ಕಂಬೈನ್ ಮಾಡ್ಕೊಂಡ ಮಿಶ್ರವಾಗಿ ಏನಪ್ಪಾ ಅಂತಂದ್ರೆ ಸಮನಾರ್ಥಕ ಮತ್ತು ವಿರುದ್ಧಾರ್ಥಕ ಪದಗಳನ್ನು ಏನು ಮಾಡಿರ್ತಾನವ? ಕೊಟ್ಟಿರ್ತಾನ. ಅದ್ರೊಳಗೆ ನಮ್ಗೆ ಗೊತ್ತು ಇರದೇ ಇರತಕ್ಕಂಥದ್ದು ಕೊಟ್ಟಿರ್ತಾರೆ. ಇದರೊಳಗೆ ಕನ್ನಡದೊಳಗೆ ಏನು ಕೊಟ್ಟಿರ್ತಾನಪ್ಪ ಅಂದ್ರೆ ಗದ್ಯಾಂಶವನ್ನು ಕೊಟ್ಟಿರ್ತಾನೆ ರೀ. ಏನು ಕೊಟ್ಟಿರ್ತಾನ? ಗದ್ಯಾಂಶವನ್ನು ಕೊಟ್ಟಿರ್ತಾನೆ. ಗದ್ಯಾಂಶ ಅಂತಂದ್ರೆ ವಾಕ್ಯಾವಳಿ. ಏನು ಹೇಳ್ರಿ ನೋಡೋಣ? ವಾಕ್ಯಾವಳಿ. ಗದ್ಯಾಂಶ ಅಂತಂದ್ರೆ ವಾಕ್ಯಾವಳಿ. ಇದರೊಳಗಿರ್ತಕ್ಕಂಥ ಈ ಪ್ಯಾಸೇಜ್ದೊಳಗೆ 4 ಗದ್ಯಾಂಶವನ್ನು ಕೊಟ್ಟಿರ್ತಾನ. ಪ್ರತಿಯೊಂದಕ್ಕೂ ಏನಪ್ಪಾ ಅಂತಂದ್ರೆ 5 ಪ್ರಶ್ನೆಗಳನ್ನು ಇಟ್ಟಿರ್ತಾನ. ವಾಪಸ್ ಪ್ಯಾಸೇಜ್ ಅಂದ್ರೆ ಗದ್ಯಾಂಶ ಮ್ಯಾಲ ಒಂದು ವಾಕ್ಯ ರೂಪದೊಳಗೆ ಕೊಟ್ಟಿರ್ತಾನ, ಕಥೆಯ ರೂಪದಲ್ಲಿ ಕೊಟ್ಟಿರ್ತಾನ. ಆ ಕಥೆಯನ್ನು ಓದಿಕೊಂಡು ಸರಳವಾಗಿ ನಿಧಾನಗತಿದೊಳಗೆ ಒಂದು ಪ್ಯಾಸೇಜನ್ನು 8 ರಿಂದ 10 ನಿಮಿಷದಲ್ಲಿ ಏನು ಮಾಡಬೇಕು? ಓದಿಕೊಂಡು ಅವುಗಳಿಗೆ ಈ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗಬೇಕು. ಮೊನ್ನೆ ಒಂದು ಕ್ಲಾಸ್ದೊಳಗೆ ನಾನು ಹೇಳಿದ್ದೀನಿ. ಏನು ಹೇಳಿನಪ್ಪ ಅಂತಂದ್ರೆ 1ನೇ ಪ್ಯಾಸೇಜ್ ಏನಾದರೂ ನಿನಗೆ ಬರ್ಲಿಕ್ಕತ್ತಂದ್ರೆ 2ನೇ ಪ್ಯಾಸೇಜ್ಗೆ ಹೋಗಬಾರ್ದು. ಯಾಕಂದ್ರೆ ಒಂದು ಅರ್ಧ ಕತೆ ಓದಿರ್ತಿದ್ಯಾ ವಿದ್ಯಾರ್ಥಿ? ಹೌದಾ? ಈಗ ಒಂದು ಅರ್ಧ ಕತೆ ಓದಿಕೆರಿಂದ ಅದು ಬರಲಿಲ್ಲ ತಂದ್ರೆ ಮುಂದೆ ಓದಿತ್ತಂದ್ರೆ ಮತ್ತು ಒಂದು ಕ್ವಶನ್ ಏನಾದರೂ ಉಳಿತಂದ್ರೆ ಮತ್ತೆ ಬಂದು ಇದನ್ನು ಓದಬೇಕು. ಓಕೆನಾ? ಆ ಥರನಾಗಿ ತಪ್ಪುಗಳನ್ನು ಮಾಡಬಾರ್ದು. ಅದನ್ನು ಸಂಪೂರ್ಣವಾಗಿ ಹಿಂದಿನ ಕ್ಲಾಸಲ್ಲಿ ಹೇಳ್ತಕ್ಕಂಥ ಒಂದು ಕ್ರಮಗಳನ್ನು ನೀ ಕ್ರಮಬದ್ಧವಾಗಿ ಬಯಸಿದ್ರೆ ನೀನಪ್ಪ ಅಂತಂದ್ರೆ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಹೋದ್ರೆ ಪ್ಯಾಸೇಜಲ್ಲಿ 25ಕ್ಕೂ 25 ಅಂಕಗಳನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಹಂಗಾರೆ ಇಲ್ಲಿ ಪ್ಯಾಸೇಜ್ ಏನದ, ಗದ್ಯಾಂಶ ಏನದ ನೋಡ್ತಾ ಹೋಗೋಣ. ಹಂಗಾರೆ ನೋಡ್ರಿ, ಇಲ್ಲಿ ಒಂದು ಎದರ ಬಗ್ಗೆ ಅದ ಇದು? ಈ ಗದ್ಯಾಂಶ ಎದರ ಬಗ್ಗೆ ಅದ? ಗದ್ಯ ಕತೆ ಅಂದ್ರು ಒಂದ, ಗದ್ಯಾಂಶ ಅಂದ್ರು ಒಂದ, ವಾಕ್ಯಾವಳಿ ಅಂದ್ರು ಒಂದ. ವಾಕ್ಯಾವಳಿ ಅಂತಂದ್ರು ಕೂಡ ಒಂದ, ಗದ್ಯಾಂಶ ಅಂದ್ರು ಒಂದ,
ಗದ್ಯ ಕತೆ ಅಂದ್ರೆ ಒಂದ. ಓಕೆನಾ, ಇವು ಮೊದ್ಲೇಕ ನೆನಪಿಟ್ಕೊಂಡಿರ್ಬೇಕು. ಎಸ್, ಹಂಗಾದ್ರೆ ಇಲ್ಲಿ ಪ್ಯಾಸೇಜ್ದೊಳಗೆ ಏನದ, ಪ್ಯಾಸೇಜ್ ಏನದ ಕರೆಕ್ಟಾಗಿ ಒಂದೊಂದ ಹೆಂಗೆ ಹೇಳೇನಿ ನಾನು. ಪ್ಯಾಸೇಜ್ ಓದಬೇಕಾದ್ರೆ ಕಥೆಯ ರೂಪದಲ್ಲಿ ಓದ್ತಾ ಇರಬೇಕು. ನೆಕ್ಸ್ಟ್ ನಿಧಾನಗತಿದೊಳಗೆ ಓದಬೇಕು. 8ರಿಂದ 10 ನಿಮಿಷ ಟೈಮಿಂಗ್ ತಗೋಬೇಕು. ಇವುಗಳನ್ನು ಕ್ರಮಬದ್ಧಾಗಿ ನೀ ಏನಾದ್ರ ಬಳಸ್ತಾ ಹೋದ್ರೆ ಇದನ್ನ ಕರೆಕ್ಟಾಗಿ ಓದಿದೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ 5 ಪ್ರಶ್ನೆಗಳಿಗೆ ಒಂದು ಗದ್ಯಾಂಶದಿಂದ ಉತ್ತರಿಸಕ ಸಾಧ್ಯ ಆಗ್ತದೆ. ಹಂಗಾರೆ ಗದ್ಯಾಂಶ ಏನದ ನೋಡುವಂತ ಹೋಗೋಣ. ಎಸ್, ನೋಡಿ ವಿದ್ಯಾರ್ಥಿಗಳು, ನೀರು ಎಲ್ಲ ಜೀವಿಗಳಿಗೂ ಅವಶ್ಯಕ. ನಂಗ ನಿಂಗ ಅಟ್ಟ ಅಲ್ಲ, ಪ್ರತಿಯೊಂದು ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಜೀವ ಸಂಕುಲಕ್ಕೂ ಕೂಡ ಏನದ, ನೀರು ಅತ್ಯವಶ್ಯಕವಾಗಿದೆ. ಹಂಗಾರೆ ಮತ್ತೇನು ಹೇಳ್ತಾನ, ಮನುಷ್ಯ, ಪ್ರಾಣಿ ಮತ್ತು ಗಿಡಗಳು ಯಾವ್ಯಾವತ್ತಂದ್ರೆ ಮನುಷ್ಯ ಆಗಿರಬಹುದು, ನೆಕ್ಸ್ಟ್ ಪ್ರಾಣಿ ಆಗಿರ್ಬೋದು ಮತ್ತು ಗಿಡ ಆಗಿರ್ಬೋದು. ಇವು ಅಷ್ಟ ಅಲ್ರಿ, ನಮ್ಮ ದೈನಂದಿನ ಪ್ರತಿಯೊಂದಕ್ಕೂ ನಾವೇನು ಮಾಡ್ತಾ ಇರ್ತೇವೆ, ನೀರನ್ನು ಬಳಸ್ತಾ ಇರ್ತೇವೆ. ತಿಳಿತಾ? ಹಂಗಾರ ನೀರು ಎದಕ್ಕೆ ಅವಶ್ಯಕತೆ, ಪ್ರಾಣಿಗೆ ಆಗಿರ್ಬೋದು, ಗಿಡ ಮರ ಆಗಿರ್ಬೋದು, ಮನುಷ್ಯರಾಗಿ ಪ್ರತಿಯೊಂದು ಒಂದು ಸಸ್ಯ ಬೆಳವಣಿಗೆ ಆಗಬೇಕಾದ್ರೂ ಕೂಡ ನೀರಿನ ಅತ್ಯವಶ್ಯಕತೆ ಅದ. ಒಂದು ಜೀವಿ ಬದುಕಬೇಕಾದ್ರೂ ಕೂಡ ಏನಪ್ಪಾ ಅಂತಂದ್ರೆ ನೀರಿನ ಅತ್ಯವಶ್ಯಕವಾಗಿದೆ. ನೋಡ್ರಿ, ಕೂಳ ಇರ್ಲಿಲ್ಲ ಅಂದ್ರೂ ನಡೀತದ, ಅದರ ನೀರು ಬೇಕು. ಕಂಪಲ್ಸರಿ ಏನು ಮಾಡ್ಬೇಕಾಗ್ತದ, ನೀರು ಬೇಕೇ ಬೇಕು. 1 ದಿವಸ ತಡೆದು 2 ದಿವಸ ತಡೆದು 3ನೇ ದಿವಸಕ್ಕೆ ನೆಗದ ನೆಲ್ಲಿಕಾಯಿ ಹೋಗ್ತಿ. ಓಕೆನಾ? ಹಂಗಾದ್ರೆ ನೋಡ್ರಿ, ಕರೆಕ್ಟಾಗಿ ಓದ್ತಾ ಹೋಗೋಣ. ನೀರು ಎಲ್ಲ ಜೀವಿಗಳಿಗೂ ಅವಶ್ಯಕ. ಮನುಷ್ಯ, ಪ್ರಾಣಿ ಮತ್ತು ಗಿಡಗಳಿಗೂ ಕೂಡ ಏನಪ್ಪಾ ಅಂತಂದ್ರೆ ನೀರಿನ ಅವಶ್ಯಕತೆ ಅಂತ ಹೇಳ್ತದ ವಾಕ್ಯಾವಳಿ. ನೆಕ್ಸ್ಟ್, ನಮ್ಮ ದೈನಂದಿನ ಅಂತಂದ್ರೆ ದಿನನಿತ್ಯವಾಗಿ, ದೈನಂದಿನ ಅಂತಂದ್ರೆ ಏನ್ರಿ, ದಿನನಿತ್ಯವಾಗಿ ಏನಾಗ್ತದೆ ಅಂದ್ರೆ ಜೀವನದಲ್ಲೇ ನಾವು ಏನೇನು ಮಾಡ್ತೀವಿ ಅಂತ ಕೊಟ್ಟಿದ್ದಾನ. ಬಟ್ಟೆ ತೊಳೆಯುವುದು ನೀರಿನಿಂದ. ಏನು ಮಾಡ್ತಿ, ಉಡುಪುಗಳನ್ನು ಧರಿಸಿರ್ತಕ್ಕಂಥ ಅವು ಏನಪ್ಪ ಅಂದ್ರೆ ಕಳೆ ಆದವತ್ತಂದ್ರೆ ಅವುಗಳನ್ನು ಬಟ್ಟೆಯನ್ನು ಕ್ಲೀನ್ ಮಾಡುವ ಸಲುವಾಗಿ ಕೂಡ ನಾವು ಏನು ಮಾಡ್ತೀವಿ, ತೊಳೆಯುವ ಒಂದು ಸಲುವಾಗಿ ಕೂಡ ನೀರನ್ನು ಬಳಕೆ ಮಾಡ್ತೀವಂತ. ನೆಕ್ಸ್ಟ್, ತಿನ್ನುವುದು, ತಿಂತಿ ಊಟ ಮಾಡ್ತೀವಿ, ಊಟ ಮಾಡಿ ನೀರು ಕುಡಿಲೇ ಇರ್ತೇನ, ನೀರು ಕುಡಿಯಬೇಕ. ಹೌದಾ? ನೀರು ಕುಡಿದ್ರೆ ನಾವು ಹೊಟ್ಟೆ ತುಂಬಿದಂಗೆ ಆಗ್ತೈತಿ. ಹೌದಾ ಇಲ್ಲೋ? ಎಸ್. ನೋಡ್ರಿ ಮುಂದೆ ನೋಡು, ಬೆಳೆ ಬೆಳೆಸುವುದು. ಬೆಳೆ ಗೊಂಜಾಳ ಹಾಕ್ತಿ, ಕಬ್ಬ ಬೆಳಿತಿ, ಅರಿಶಿನ ಹಾಕ್ತೀರಿ. ಹಂಗಾರೆ ಇವೆಲ್ಲವಕ್ಕೂ ಏನು ಅವಶ್ಯಕವಾಗಿದೆ, ನೀರು ಅತ್ಯವಶ್ಯಕವಾಗಿದೆ. ನೋಡ್ರಿ, ರೈತರು ಎಷ್ಟು ಪರದಾಡ್ತಾ ಇರ್ತಾರ. ಯಾಕಂತಂದ್ರೆ ನೀರು ಇರ್ಲಿಲ್ಲಪ್ಪ ಅಂದ್ರೆ ಬೆಳೆಗಳು ಏನಪ್ಪ ಅಂತಂದ್ರೆ ತಾತ್ಕಾಲಿಕವಾಗಿ ಒಣಗಾಕತ್ತಾವ, ಎಲೆ ಏನಪ್ಪ ಅಂದ್ರೆ ಬಾಡ್ತಾವ. ಎಸ್, ಹೌದಾ? ಹಂಗಿತ್ತಂದ್ರೆ ನೀರು ಎದಕ್ಕೆ ಔಷಧ, ಬಟ್ಟೆ ತೊಳ್ಯಾಕಾತು, ತಿನ್ನಾಕಾತು, ತಿಂದು ಊಟ ಮಾಡೋಕ್ಕಾತು, ಕೈ ಮುಸುರು ಏನು ಹಂಗೆ ಬರ್ತೇನೆ ಇಲ್ಲ. ಯಾಕಂತಂದ್ರೆ ನೀರಿಂದ ಅಷ್ಟು ಪ್ರಾಮುಖ್ಯತೆಯನ್ನು ಈ ಒಂದು ಗದ್ಯಾಂಶದಲ್ಲಿ ತಿಳಿಸಲಾಗಿದೆ. ಬೆಳೆ ಬೆಳೆಸಾಕಾಗಿರ್ಬೋದು, ಇವುಗಳೆಲ್ಲಕ್ಕೂ ನೀರು ಬೇಕಾಗುತ್ತದೆ. ಇವುಗೆಲ್ಲಕ್ಕೂ ಇದಕ್ಕೆ ಏನು ಬೇಕಾಗ್ತದ, ನೀರು ಬೇಕಾಗ್ತದ. ಹಂಗಾರ ಇತ್ತೀಚೆಗೆ ಅಂದ್ರೆ ಪ್ರಸ್ತುತವಾಗಿ, ಇತ್ತೀಚೆಗೆ ಅಂತಂದ್ರೆ ಏನ್ರಿ, ಪ್ರಸ್ತುತ ಅಂದ್ರೆ ಈಗಿನ, ಪ್ರಸ್ತುತ ಅಥವಾ ಈಗಿನ, ಪ್ರಸ್ತುತ ಇತ್ತೀಚೆಗೆ ನೀರಿನ ಉಳಿತಾಯದ ಮಹತ್ವ, ನೀರಿನ ಒಂದು ಉಳಿತಾಯದ ಮಹತ್ವ ಏನಾಗಿದೆ, ಹೆಚ್ಚಾಗಿದೆ. ಹೌದ್ರಿ, ಎಲ್ಲರಿಗೂ ಈಗೀಗ ಏನಪ್ಪಾ ಅಂತಂದ್ರೆ ಯಾರ್ಯಾರು ಶಿಕ್ಷಣವನ್ನು ಪಡೆದುಕೊಂಡಿದ್ದಾರ ಅವ್ರಿಗೆ ಏನಪ್ಪ ಅಂತಂದ್ರೆ ಒಂದು ನೀರಿನ ಒಂದು ಪ್ರಾಮುಖ್ಯತೆ ಏನು ಅನ್ನೋದು ಈಗ ಎಲ್ಲರಿಗೂ ತಿಳಿತಾ ಹೋಗ್ತಾ ಇದೆ. ಅದರಿಂದ ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬರು ನೀರಿನ ಒಂದು ಮಹತ್ವದ ಒಂದು ಏನಪ್ಪ ಅಂತಂದ್ರೆ ಉಳಿತಾಯವನ್ನು ಮಾಡುವ ಸಲುವಾಗಿ ಎಲ್ಲರೂ ಏನಪ್ಪ ಅಂತಂದ್ರೆ ಸಂರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಏನ, ನೀರು. ಹಂಗಾರೆ ನೆಕ್ಸ್ಟ್, ನಾವು ನೀರನ್ನು ಏನು ಮಾಡಬಾರ್ದು ಅಂತಂದ್ರೆ ವ್ಯರ್ಥ ಮಾಡದೆ. ವ್ಯರ್ಥ ಅಂತಂದ್ರೆ ಹಾಳು ವೇಸ್ಟ್ ಮಾಡದೆ ನೀರನ್ನು ಏನು ಮಾಡ್ಬೇಕತ್ತ, ವ್ಯರ್ಥ ಅಂತಂದ್ರೆ ಹಾಳು ಮಾಡದೆ ಏನು ಮಾಡಬೇಕು, ಜಲ ಸಂರಕ್ಷಣೆಗೆ ಒತ್ತು ನೀಡಬೇಕು. ಆ ನೀರಿನ ಒಂದು ರಕ್ಷಣೆಯನ್ನು ಮಾಡಾಕ ನಾವೆಲ್ಲರೂ ಏನು ಮಾಡಬೇಕು, ಒತ್ತನ್ನು ನೀಡಬೇಕು. ಜಲ ಸಂರಕ್ಷಣೆ ಮಾಡ್ಬೇಕ್ರಿ ನಾವೆಲ್ಲರೂ. ಇವಾಗ ನೋಡ್ರಿ, ಬರಾಬರ ಬೋರ್ ಹಾಕಿಸ್ಬಿಡ್ತೀವಿ. ಬೋರ್ ಹಾಕ್ಸೋದ್ರಿಂದ ನೀರಿನ ಒಂದು ಅಂತರ್ಜಲ ಮಟ್ಟವನ್ನು ಹೆಚ್ಚಾಗಂಗಿಲ್ಲ. ಅದೇ ಒಂದು ಏನಪ್ಪ ಅಂತಂದ್ರೆ ಒಂದು ಬಾವಿಯ ಆಕಾರದಲ್ಲಿ, ಒಂದು ಕೆರೆಯ ರೂಪದಲ್ಲಿ ನೀವೇನಪ್ಪ ಅಂತಂದ್ರೆ ಒಂದು ಹುಂಡಿಗಳನ್ನು ತೋಡಿ ಏನಪ್ಪ ಅಂದ್ರೆ ನೀರಿನ ಸಂರಕ್ಷಣೆ ಮಾಡ್ತಾ ಹೋದ್ರೆ ನೀರಿನ ಒಂದು ರಕ್ಷಣೆಯನ್ನು ಮಾಡ್ಬೋದಾಗ್ತದೆ. ಬರಾಬರ ಬೋರ್ ಹಾಕಿರಿ ಅಂತಂದ್ರೆ ಎಲ್ಲ ನೀರು ಬಸದು ಏನಪ್ಪ ಅಂತಂದ್ರೆ ಅಂತರ್ಜಲದಲ್ಲಿ ಹೋಗಿ ಏನಪ್ಪ ಅಂತಂದ್ರೆ ಮೇಲಿನ ಒಂದು ಭೂಭಾಗದಲ್ಲಿರ್ತಕ್ಕಂಥ ನೀರಿನ ಪ್ರಮಾಣ ಏನಾಗ್ತದ, ಕಡಿಮೆ ಆಗ್ತದೆ. ಹಂಗಾರ ನೆಕ್ಸ್ಟ್,
ವ್ಯರ್ಥ ಮಾಡದೆ ಜಲ ಸಂರಕ್ಷಣೆಗೆ ಏನು ಮಾಡಬೇಕು, ನಾವು ಒತ್ತು ನೀಡಬೇಕು. ನೆಕ್ಸ್ಟ್ ಮನೆಗಳಲ್ಲಿ, ನೆಕ್ಸ್ಟ್ ಶಾಲೆಗಳಲ್ಲಿ ಮತ್ತು ಕೃಷಿ ಕ್ಷೇತ್ರದಲ್ಲಿ ನೀರಿನ ಪರಿಣಾಮಕಾರಿ ಬಳಕೆ ಅತ್ಯವಶ್ಯಕವಾಗಿದೆ. ನೋಡಿರ್ಬೇಕಾದ್ರೆ ನೀವೆಲ್ಲರೂ ಮನೆಗಳಲ್ಲೇ ದಿನನಿತ್ಯವಾಗಿ ಏನೇನು ನಾವು ಮಾಡ್ತೀವಿ, ಎದ್ದು ಕೊಳೆ ಮುಖ ತೊಳ್ಯಾಕೆ ನೀರು ಬೇಕು. ಎದ್ದು ಕೊಳೆ ಏನಪ್ಪ ಅಂತಂದ್ರೆ ನಾಷ್ಟ ಮಾಡ್ತೀರಿ, ಜಳಕ ಮಾಡಕ್ಕೆ ಹೋಗ್ತೀರಿ, ಜಳಕಕ್ಕೆ ನೀರು ಬೇಕು. ನೆಕ್ಸ್ಟ್ ನೀವು ಊಟ ಮಾಡಿರ್ತಕ್ಕಂಥ ಒಂದು ಪ್ಲೇಟ್ಗಳನ್ನು, ಪಾತ್ರೆಗಳನ್ನು ತೊಳೆಯಲು ಏನು ಮಾಡಬೇಕಾಗ್ತದ, ನೀರಿನ ಬಳಕೆ ಮಾಡಬೇಕಾಗ್ತದ. ಉಡುಪುಗಳನ್ನು ಧರಿಸಿಕ್ಕಂಥ ಕಳೆಗಳನ್ನು ತೊಳಿಲಿಕ್ಕೆ ನಾವು ಏನು ಮಾಡಬೇಕಾಗ್ತದ, ನೀರನ್ನು ಬಳಕೆ ಮಾಡಬೇಕಾಗ್ತದ. ಹಂಗಾರೆ ಏನ್ರಿ, ಪ್ರತಿಯೊಂದು ಊಟ ಮಾಡಿ ಪ್ಲೇಟ್ ತೊಳೆದ ಮೊಕ್ಕೋತನೂ ಏನಪ್ಪ ಅಂತಂದ್ರೆ ಮೊಕ್ಕೋತ್ನಾಗೂ ನೀರು ಕುಡಿದ. ಯಾಕಂದ್ರೆ ಪ್ರತಿಯೊಂದು ಮನೆಗಳಲ್ಲಿ ಏನಾಗ್ತದ, ನೀರಿನ ಒಂದು ಬಳಕೆ ಪ್ರಮಾಣ ಹೆಚ್ಚಾಗ್ತದ. ನೆಕ್ಸ್ಟ್ ಶಾಲೆಗಳಲ್ಲಿ, ಪ್ರತಿಯೊಂದು ಶಾಲೆಗಳಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ನೀರಿನ ಬಳಕೆ ಹೆಚ್ಚಾಗ್ತಾ ಇದೆ. ಕೃಷಿ ಕ್ಷೇತ್ರಕ್ಕೂ ಕೂಡ ನೀರು ಬೇಕು. ಯಾಕಂದ್ರೆ ಕೃಷಿಗೆ ನೀ ಬೆಳೆಗಳಿಗೆ ನೀರು ಹಾಸ್ಲಿಕ್ಕಂದ್ರೆ ಏನು ತಿಂತಿ, ಒಣಗಿ ಹೋಗ್ತಾವೆ ಬೆಳೆ. ಹಂಗಾದ್ರೆ ಒಂದು ಕೃಷಿ ಕ್ಷೇತ್ರಗಳಲ್ಲಿ ಆಗಿರ್ಬೋದು, ಶಾಲೆಗಳಲ್ಲಿ ಆಗಿರ್ಬೋದು, ಮನೆಗಳು, ಎಲ್ಲ ಕಡೆ ಏನಪ್ಪಾ ಅಂತಂದ್ರೆ ನೀರಿಂದ ಅವಶ್ಯಕವಾಗಿದೆ. ಏನಪ್ಪಾ ಅಂತಂದ್ರೆ ನೀರಿನ ಪರಿಣಾಮಕಾರಿ ಬಳಕೆ ಅತ್ಯವಶ್ಯಕವಾಗಿದೆ. ಹಂಗಾರೆ ಬಳಕೆ ಮಾಡುದ ಅದನ್ನ ಏನು ಮಾಡ್ಬೇಕಂತಂದ್ರೆ ಇತಿಮಿತಿಯಾಗಿ ಬಳಸಬೇಕು. ಏನು ಬಳಸಬೇಕು, ಇತಿಮಿತಿಯಾಗಿ ಬಳಸಬೇಕು. ಅನಾವಶ್ಯಕವಾಗಿ ನೀರನ್ನು ವ್ಯರ್ಥ ಮಾಡಬಾರದು. ನೀರನ್ನು ಎಷ್ಟು ಬೇಕು ಅಷ್ಟೇ ಪ್ರಮಾಣದಲ್ಲಿ ಏನು ಮಾಡಬೇಕು, ನೀರನ್ನು ಬಳಕೆ ಮಾಡಬೇಕು. ಜಳಕಕ್ಕೆ ಒಂದು ಬಕೆಟ್ ಬ್ಯಾಡ್ದರೆ 2 ಬಕೆಟ್ ಸಾಕಪ್ಪ. 5-6 ಬಕೆಟ್ ಮೇಲೆ ಸುರ್ಕೊಂಡು ಕೂತಂದ್ರೆ ಏನು ಮಾಡೋದು, ವ್ಯರ್ಥ. ನೀರೇನಾಗ್ತದೆ, ವ್ಯರ್ಥ ಆಗ್ತದ. ಹೌದಾ ಇಲ್ಲೋ? ಎಸ್. ಹಂಗಾದ್ರೆ ಪ್ಲೇಟ್ ತೊಳಿಬೇಕಾಗಿರ್ತದೆ. ಪ್ಲೇಟ್ ಎಷ್ಟು ಅಷ್ಟು ತೊಳಿಬೇಕು. ಬರೀ ಅದನ್ನು ಹೊಳ್ಳಿ ಒಮ್ಮೆ ತೊಳೆದು ಮತ್ತು ಸಾಬೂನು ಪುಡಿ ಸಿಕ್ಕೋದು, ತೊಳೆದು ಸಾಬೂನು ಪುಡಿ. ಎದಕ್ಕೆ ರೀ ಇಂಥ ಅನಾವಶ್ಯಕವಾಗಿ ಏನು ಮಾಡಬಾರ್ದು, ನೀರಿನ ಒಂದು ಬಳಕೆಯನ್ನು ಮಾಡಬಾರ್ದು. ಎಸ್, ತಿಳ್ಕೊಂಡ್ರಿ. ನೀರು ಎಲ್ಲ ಜೀವಿಗಳಿಗೆ ಏನಪ್ಪ ಅಂತಂದ್ರೆ ಅತ್ಯವಶ್ಯಕವಾಗಿದೆ ಅಂತಕ್ಕಂಥದ್ದು ಈ ಪ್ಯಾಸೇಜ್ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳು ತಿಳಿತು. ಹೌದಾ? ಹಂಗಾರೆ ಈ ಗದ್ಯಾಂಶದ ಮೇಲೆ ಸಂಪೂರ್ಣವಾಗಿ ಈ ಥರ ಅರ್ಥಗರ್ಭಿತವಾಗಿ ಏನು ಮಾಡ್ಬೋದು, ನಾವು ಸಂಪೂರ್ಣವಾಗಿ ಓದಿ ನಿಧಾನವಾಗಿ ಸರಳ ರೂಪದಲ್ಲಿ ತಿಳಿತಾ ಹೋದಾಗ ಈ ಒಂದು ಗದ್ಯಾಂಶ ಎಲ್ಲರಿಗೂ ತಿಳಿತ್ರಿ. ಹಂಗಾರೆ ಇದ್ರ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳನ್ನು ಹೆಂಗೆ ಈಸಿ ಒಳಗೆ ಈಗ ನಾ ಹೇಳಂಗಿಲ್ಲ, ಎಲ್ಲರೂ ನೀವು ಹೇಳ್ತೀರಿ. ಹೆಂಗೆ ನೋಡ್ರಿ, ಇಲ್ಲೇ ನೋಡ್ರಿ. ಒಂದನೇ ಪ್ರಶ್ನೆ ಏನದ ನೋಡ್ರಿ ಇಲ್ಲಿ. ನೀರನ್ನು ಎಲ್ಲೆಲ್ಲಿ ಉಪಯೋಗಿಸುತ್ತೇವೆ, ನೀರನ್ನು ಏನು ಮಾಡ್ತೀವತ್ತ ಎಲ್ಲೆಲ್ಲಿ ನಾವು ಬಳಕೆ ಮಾಡ್ತೀವಿ, ಉಪಯೋಗಿಸ್ತೀವಿ ಅಂತಕ್ಕಂಥದ್ದು ಕೊಟ್ಟಾರ. ಮೊದಲೇಕ್ ನೀ ಏನು ಮಾಡು, ಯಾವ್ಯಾವ ಇದ್ರೊಳಗೆ ಆನ್ಸರ್ ಆಗಂಗಿಲ್ಲ, ಆಪ್ಷನ್ಸ್ ಆಗಂಗಿಲ್ಲ, ಅವ್ನು ತೆಗಿಬೇಕ್ರಿ. ಅವ್ನು ತೆಗೆದ್ರಿ ಅಂದ್ರೆ ಕರೆಕ್ಟಾಗಿ ಏನಾಗ್ತದ, ನಿನಗೆ 3 ಆಪ್ಷನ್ಸ್ ತೆಗೆದು ಹೋಗಿದೆ ಅಂದ್ರೆ ಸರಿಯಾಗಿರ್ತಕ್ಕಂಥ ಆನ್ಸರ್ ನಿನಗೆ ಏನಾಗ್ತದೆ, ಸಿಗ್ತದೆ. ಹಾಗಾದ್ರೆ ಯಾವ್ಯಾವ ನೀರನ್ನು ಎಲ್ಲೆಲ್ಲಿ ಉಪಯೋಗಿಸ್ತೀವಿ, ತಿನ್ನಲು, ಬೆಳೆ ಬೆಳೆಸಲು ಕೊಟ್ಟಾನ. ಎಸ್. ಪುಸ್ತಕ ಓದಾಕ ನೀರು ಬೇಕನ, ಪುಸ್ತಕ ಓದ್ತಿರ್ತಿ, ಅದ್ರ ಮೇಲೆ ನೀರು ಹಾಕೊಂಡು ಏನಾರ ಓದ್ತೇನೆ, ಇಲ್ಲ, ಆಗಂಗಿಲ್ಲ, ತೆಗೆದುಗಿ. ನೆಕ್ಸ್ಟ್ ಗಾಯಕ್ಕೆ ಔಷಧಿ ಹಾಕಲು, ನೀ ಎಲ್ಲಾರ ಬಿದ್ದು ಕಾಲು ಕೆತ್ತಿಸ್ಕೊಂಡಿರ್ತಿ, ಅದ್ರ ಮೇಲೆ ನೀರು ಸುರಿದ್ರೆ ಉಪಯೋಗ ಐತೇನೆ, ಇಲ್ಲ, ಕೀವು ಹಾಕತ್ತೆ, ಬ್ರಷಿ. ಎಸ್, ತೆಗಿ. ನೆಕ್ಸ್ಟ್ ಬಟ್ಟೆ ತೊಳೆಯಲು ನೋಡ್ರಿ, ಇಲ್ಲೊಂದು ಕೊಟ್ಟಾರ, ಬಟ್ಟೆ ತೊಳೆಯಲು ಅಂತ ಕೊಟ್ಟಾನ. ತಿನ್ನಲು, ಬೆಳೆ ಬೆಳೆಸಲು, ಊಟ ಮಾಡೋಕ್ಕೂ ನೀರು ಬೇಕು. ಇದ್ರೊಳಗೆ 2 ಆಪ್ಷನ್ಸ್ ಕರೆಕ್ಟ್ ಆಗ್ತಾವ. ಎಸ್, ತಿನ್ನಲು ಆಗಿರ್ಬೋದು, ಬೆಳೆ ಬೆಳೆಸಲು ಆಗಿರ್ಬೋದು, ಬಟ್ಟೆ ತೊಳೆಯಲು ಕೂಡ ಏನು ಆಗ್ತದ. ಹಂಗಾರೆ ಇದ್ರೊಳಗೆ ಆಪ್ಷನ್ಸ್ ಏನಪ್ಪ ಅಂದ್ರೆ ಮಿಸ್ಟೇಕ್ ಆಗಿರ್ಬೋದು. ಹಂಗಾರೆ ಇವು 2ಕ್ಕೂ ಏನಪ್ಪ ಅಂತಂದ್ರೆ ಆನ್ಸರ್ ಆಗ್ತದೆ. ತಿನ್ನಾಕು ಆಗಿರ್ಬೋದು, ಬೆಳೆ ಬೆಳೆಸಾಕು ಬೇಕಾಗ್ತದೆ, ಬಟ್ಟೆ ತೊಳೆಯಾಕು ಏನಪ್ಪ ಅಂತಂದ್ರೆ ನೀರಿನ ಒಂದು ಅವಶ್ಯಕತೆ ಅದ. ಎಸ್, ಓಕೆನಾ? ಈ ಪ್ರಶ್ನೆ ಬಿಡ್ರಿ. ಹಂಗಾರೆ ನೆಕ್ಸ್ಟ್ ಪ್ರಶ್ನೆ ಏನು ನೋಡ್ರಿ, ನಮ್ಮ ಜೀವನದಲ್ಲಿ ನೀರಿನ ಮುಖ್ಯ ಉದ್ದೇಶ ಏನು? ನಮ್ಮ ಜೀವನದೊಳಗೆ ಮುಂದಿನ ಒಂದು ಭವಿಷ್ಯದಲ್ಲಿ ನಮ್ಮ ಒಂದು ನೀರಿನ ಒಂದು ಏನಪ್ಪ ಅಂತಾರೆ ಜೀವನದ ಮುಖ್ಯ ಉದ್ದೇಶ ಏನು ಅಂತ ಕೇಳಿದಾನ. ಹಂಗಾದ್ರೆ ನೋಡ್ರಿ, ಇಲ್ಲಿ ನಾಟಕ ಮಾಡಾಕನ ಇಲ್ಲ, ಆಗಂಗಿಲ್ಲ. ನೆಕ್ಸ್ಟ್ ಉಳಿತಾಯ ಮಾಡುವುದು, ವಿಡಿಯೋ ನೋಡಲು ನೀರಿನ ಬಳಕೆ ಮಾಡ್ತೇನೆ, ಇಲ್ಲ, ಆಗಂಗಿಲ್ಲ. ನೆಕ್ಸ್ಟ್ ಕಾಗದ ತಯಾರಿಸಲು ನೀರು ಬೇಕನ, ಇಲ್ಲ. ಹಂಗಾದ್ರೆ ಉಳಿತಾಯ ಮಾಡುವುದು ನೀರನ್ನ ಉದ್ದೇಶ ಏನಪ್ಪಾ ಅಂತಂದ್ರೆ ಭವಿಷ್ಯದಲ್ಲಿ ಮುಂದಿನ ಒಂದು ಪೀಳಿಗೆಯದವರಿಗೆ ನೀರಿನ ಒಂದು ಅವಶ್ಯಕತೆ ಇರುವುದರಿಂದ ಅದನ್ನೇನು ಮಾಡಬೇಕಾಗ್ತದ, ಉಳಿತಾಯ ಮಾಡಬೇಕಾಗ್ತದೆ. ನೀರನ್ನು ಏನು ಮಾಡಬೇಕಾಗ್ತೈತ್ರಿ, ಉಳಿತಾಯ ಮಾಡಬೇಕಾಗ್ತದೆ. ನೆಕ್ಸ್ಟ್
ಇಲ್ಲಿ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೀರು ಎಲ್ಲ ಜೀವರಾಶಿಗಳಿಗೆ ಏನಾಗಿದೆ, ಪ್ರತಿಯೊಂದು ಒಂದು ಏನಪ್ಪ ಅಂದರೆ ಎಲ್ಲ ಜೀವರಾಶಿಗಳಿಗೆ, ಪ್ರತಿಯೊಂದು ಜೀವರಾಶಿಗಳಿಗೆ ಏನಾಗೈತಿ ನೀರ ಅಂತ ಕೇಳಿದಾನ. ನೆಕ್ಸ್ಟ್ ತೊಂದರೆ ಆಗೈತೇನ್ರಿ, ನೀರಿಂದ ನಮಗೇನಾದ್ರೂ ತೊಂದರೆ ಆಗತೈತೇನ, ಇಲ್ಲ, ಆಗಂಗಿಲ್ಲ. ನೆಕ್ಸ್ಟ್ ಅಸಾಧ್ಯ ವಿಷಯ, ಅವಶ್ಯಕ ವಸ್ತು, ಆಟದ ಸಾಧನ. ಇನ್ನು ನೋಡ್ರಿ ಆಟದ ಸಾಧನ ಅನ್ರಿ, ಆಗಂಗಿಲ್ಲ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅಸಾಧ್ಯ ವಿಷಯ ಆತ್ರಿ, ನೀರು ಎಲ್ಲ ಜೀವರಾಶಿಗಳಿಗೆ ಏನಾಗೈತೆ ಅಂತಂದ್ರೆ ಅವಶ್ಯಕ ವಸ್ತು ಆಗಿದೆ. ಹಂಗಾರೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಯಾವ್ದ, ಅವಶ್ಯಕ ವಸ್ತು. ತೊಂದರೆ ಆಗತೈತೆ ನೀರಿಂದ, ತೊಂದರೆ ಆಕತಿ, ಇಲ್ಲ. ನೆಕ್ಸ್ಟ್ ಅಸಾಧ್ಯ ವಿಷಯ ನೀರಿಂದ, ಇಲ್ಲ. ನೆಕ್ಸ್ಟ್ ಆಟದ ಸಾಧನೆನ, ಇಲ್ಲ. ಹಂಗಾರೆ ಸರಿ ಯಾವ್ದ್ರಿ, ಅವಶ್ಯಕ ವಸ್ತು ರೀ. ನೀರು ಅಂತಕ್ಕಂಥದ್ದು ಏನಾಗಿದೆ, ಎಲ್ಲರಿಗೂ ಅವಶ್ಯಕವಾಗಿರ್ತಕ್ಕಂಥ ವಸ್ತು. ಎಸ್, ಅದೇ ರೀತಿಯಾಗಿ ಕೃಷಿ ಕ್ಷೇತ್ರದಲ್ಲಿ ನೀರಿನ ಬಳಕೆ ಹೇಗಿರಬೇಕು ಅಂತ ಕೇಳಿದಾನ. ವ್ಯರ್ಥವಾಗಿ, ಬುದ್ಧಿವಂತಿಕೆಯಿಂದ, ಅಜಾಗರೂಕತೆಯಿಂದ, ಆಟದಂತೆ. ಯಾವುದಾಗತ್ತ, ವ್ಯರ್ಥವಾಗಿ ಬಳಸಬೇಕು ಆಗ್ತತೇನ ನೀರನ್ನ. ಕೃಷಿ ಕ್ಷೇತ್ರದ ಅತಿ ಹೆಚ್ಚು ಬಳಸೋದನ್ನ, ಈಗ ನೀರು ಇವತ್ತಿನ ದಿವಸ ನೀರು ಹಾಸಿದಿಪ್ಪ, ಮತ್ತು ದಿವಸ ನೀರು ಹೋಗಿಸ್ತಾರನ, ಕೆಂಪಾಕತ್ತಾರ, ಬೆಳೆ ಏನಾಗ್ತೈತಿ, ನಾಶ ಆಗ್ತದೆ. ಅದ ಏನಪ್ಪಾ ಅಂತಂದ್ರೆ ಆಗಂಗಿಲ್ಲ. ನೆಕ್ಸ್ಟ್ ಅಜಾಗರೂಕತೆಯಿಂದ ಬಳಸಬೇಕ, ಜಾಗರೂಕತೆಯಿಂದ ಬಳಸಿದ್ರೆ ಓಕೆ. ಅಜಾಗರೂಕತೆಯಿಂದ ಒಟ್ಟಿಗೆ ನೀರು ಹೋಗಿರ್ತೈತ್ಲೆ ಮಾತು ಅದ್ರಾಗ ಹೋಗ್ಸೋದು, ನೀರು ಹೋಗಿರ್ತೈತ್ಲೆ ಮಾತು ಅದ್ರಾಗ ಹೋಗ್ಸೋದು, ಇದು ಕೂಡ ಆಗಂಗಿಲ್ಲ. ನೆಕ್ಸ್ಟ್ ಆಟದಂತೆ ಅಂತಂದ್ರೆ ಆಟ ಆಡಿದಂಗೆ ಏನಪ್ಪಾ ಅಂದ್ರೆ ನೀರಿನ ಜೊತೆ ಹಂಗೆ ಏನಪ್ಪಾ ಅಂದ್ರೆ ಬಳಕೆ ಮಾಡಬಾರದು. ಹಂಗಾದ್ರೆ ಸರಿ ಯಾವ್ದ, ಬುದ್ಧಿವಂತಿಕೆಯಿಂದ ಏನು ಮಾಡ್ಬೇಕ್ರಿ ನಾವು, ಬುದ್ಧಿವಂತಿಕೆಯಿಂದ ನೀರಿನ ಪ್ರಮಾಣವನ್ನು ಕೃಷಿ ಕ್ಷೇತ್ರದಲ್ಲಿ ಬಳಕೆ ಮಾಡಬೇಕ್ರಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ತದನಂತರ ಲಾಸ್ಟ್ ಒಂದು ಇಲ್ಲೊಂದದ, ಪ್ಯಾಸೇಜ್ನ ಪ್ರಕಾರ ನೀರಿನ ಸಂರಕ್ಷಣೆ ಏಕೆ ಅಗತ್ಯ ಅಂತ ಕೇಳ್ಯಾನ. ಇಲ್ಲಿ ಪ್ಯಾಸೇಜ್ನ ಪ್ರಕಾರ ಅಂತ ಕೇಳಬಹುದು, ಗದ್ಯಾಂಶಕ್ಕೆ ಒಂದು ವಾಕ್ಯ ನೀಡಿ ಅಂತ ಕೇಳಬಹುದು, ಅಥವಾ ಈ ಗದ್ಯಾಂಶಕ್ಕೆ ಶೀರ್ಷಿಕೆ ಏನಂತ ಕೇಳಬಹುದು. ಎಸ್, ಹಲವಾರು ರೀತಿಯಿಂದ ಪ್ರಶ್ನೆ ಮಾತ್ರ ಒಂದೇ ಇರ್ತದ, ವಿವಿಧ ರೀತಿಯಲ್ಲಿ ಸಮನಾರ್ಥಕ ಒಂದು ಬಳಸಿಕೊಂಡು ಪದಗಳನ್ನು ಮುಖಾಂತರ, ಸಮನಾರ್ಥಕ ಪದಗಳ ಮುಖಾಂತರ ನಮ್ಗೆ ಗದ್ಯಾಂಶದಲ್ಲಿ ವಾಕ್ಯಾವಳಿಯನ್ನು ನೀಡಿರ್ತಾನ. ಹಂಗಾರ ನೋಡ್ರಿ, ಪ್ಯಾಸೇಜ್ನ ಪ್ರಕಾರ ನೀರಿನ ಸಂರಕ್ಷಣೆ ಏಕೆ ಅಗತ್ಯ, ನೀರಿನ ದರ ಹೆಚ್ಚುತ್ತದೆ. ನೆಕ್ಸ್ಟ್ ನೀರು ಬಿಸಿಯಾಗುತ್ತದೆ, ನೀರಿನ ವ್ಯರ್ಥತೆ ಹೆಚ್ಚಾಗಿದೆ, ಪಠ್ಯ ಪುಸ್ತಕಗಳು ಹೇಳುತ್ತವೆ. ನೋಡ್ರಿ, ಪ್ಯಾಸೇಜ್ನ ಪ್ರಕಾರ ನೀರಿನ ಸಂರಕ್ಷಣೆ ಏಕೆ ಅಗತ್ಯ ಅಂತ ಕೇಳಿದಾನ. ನೀರಿನ ದರ ಹೆಚ್ಚುತ್ತಿದೆ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಆಗಂಗಿಲ್ಲ. ನೆಕ್ಸ್ಟ್ ನೀರು ಏನಾಗ್ತದ, ಬಿಸಿ ಆಗುತ್ತಿದೆ ಅಂತಂದು ಕೂಡ ಆಗಂಗಿಲ್ಲ. ನೀರಿನ ವ್ಯರ್ಥತೆ ಏನಾಗ್ತದ, ಸಂರಕ್ಷಣೆಯಿಂದ ಪ್ಯಾಸೇಜ್ ನೀರಿನ ಸಂರಕ್ಷಣೆ ಏಕೆ ಆಗತ್ತೆ, ಇಲ್ಲಿ ಏನಾಗತ್ತೈತಪ್ಪ ಅಂತ ವ್ಯರ್ಥತೆ ಹೆಚ್ಚಾಗತೈತಿ. ಇದನ್ನು ನಾವು ಏನು ಮಾಡಬೇಕು, ತಡೆಗಟ್ಟಬೇಕಾಗ್ತದ. ಹಂಗಾರ ಪಠ್ಯ ಪುಸ್ತಕಗಳು ಇದು ಕೂಡ ಆಗಂಗಿಲ್ಲ. ಹಂಗಾರ ಆನ್ಸರ್ ಯಾವುದಂದ್ರೆ ನೀರಿನ ವ್ಯರ್ಥತೆ ಪ್ರಮಾಣ ಹೆಚ್ಚಾಗ್ತಿದೆ, ಅದನ್ನ ಏನು ಮಾಡಬೇಕು, ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಈ ವಾಕ್ಯಾವಳಿ, ಈ ಗದ್ಯಾಂಶ ನಮಗೆ ತಿಳಿಸ್ತಾ ಇದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ತರನಾಗಿ ದಿನಂಪ್ರತಿವಾಗಿ ಏನಪ್ಪಾ ಅಂತಂದ್ರೆ ಪ್ರತಿ ಒಂದು ಹಿಂದಿನ ವರ್ಷದಲ್ಲಿ ಕೇಳಿರ್ತಕ್ಕಂಥ ಒಂದು ಗದ್ಯಾಂಶಗಳನ್ನು ನಾನು ದಿನನಿತ್ಯವಾಗಿ ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಹೋಗ್ತಾ ಇರ್ತೀನಿ. ದಿನಾಲು ನೀವೇನು ಮಾಡ್ಬೋದು, ನಮ್ಮ ಒಂದು ಕ್ಲಾಸನ್ನು ಕೇಳಿ ತಿಳಿದುಕೊಂಡು ಒಂದು ನವೋದಯ ಪಾಸ್ ಆಗೋಕೆ ಏನಪ್ಪ ಆ ಥರ ಉಪಯುಕ್ತವಾಗಿರ್ತಕ್ಕಂಥ ಉಚಿತವಾಗಿ ಕ್ಲಾಸ್ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಒಂದು ಚಾನಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತುವುದರ ಮುಖಾಂತರ ಏನಪ್ಪ ಅಂತಂದ್ರೆ ಕ್ಲಾಸನ್ನು ಕೇಳಿ ಹೇಳ್ತಾ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.